ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇಲ್ಲಿ ನೋಡಿ ಬಟ್ಟೆಗಳು ನೋಡಿ, ಇಷ್ಟು ಬಟ್ಟೆನ ನಾನು ಶ್ರೀಲಂಕಾಗೆ ಹೋಗೋಕ್ಕೆ ಅಂತ ಶಾಪಿಂಗ್ ಮಾಡಿದ್ದೀನಿ. ಒಂದಷ್ಟು ಹಳೇದಿತ್ತು, ಅಂದರೆ 3 months ಬ್ಯಾಕ್ ಶಾಪಿಂಗ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡಿರಲಿಲ್ಲ. ಸೊ ಎಲ್ಲ ಈಗ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂಬಿಡೋಣ ಅಂತ ಫುಲ್ಲು ನಿಮಗೆ ಹೇಳ್ತಾ ಇದ್ದೆ. ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಶ್ರೀಲಂಕಾಗೆ ಹೋಗೋಕ್ಕೆ ಅಂತ ಹೇಳಿ ನಿಮಗೆ ಇವಾಗ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಆ್ಯಂಡ್ ಇನ್ನೊಂದು ಗೈಸ್, ಎಷ್ಟು ಅಂದರೆ ತುಂಬ ಕಮ್ಮಿ ಬಟ್ಟೆ ನಾನು ಈ ಸಲ ತೊಗೊಂಡಿರೋದು ಎಲ್ಲ ಅರೌಂಡ್ ಒಂದು 899 ಒಳಗಡೆನೆ ಆಯಿತಾ. ಸೊ ತೊಗೊಂಡಿದ್ದೀನಿ, ತೋರಿಸ್ಬಿಡ್ತೀನಿ. ಟೈಮೇ ಇಲ್ಲ ಗೈಸ್ ನನಗೆ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತು 20 ಇತ್ತು. ನನಗೆ ಫ್ಲೈಟ್ ಇರೋದು ಅರ್ಲಿ ಮಾರ್ನಿಂಗ್ 22ಗೆ. ಇನ್ನೂ ಏನೂ ಮಾಡಿಸಿಲ್ಲ, ವ್ಯಾಕ್ಸ್ ಮಾಡಿಸಿಲ್ಲ, ಅಥವಾ ಇದು ನನ್ನ ಮಕ್ಳು ಕರ್ಕೊಂಡೋಗಿ ಇನ್ನೇ ಹೇರ್ ಕಟ್ಟಿಂಗ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಇಲ್ಲಿ ನೋಡಿ, ವಿಡಿಯೋ ಮಾಡ್ತಾನೆ ತಿಂತಾ ಇದ್ದೀನಿ. ನಂಗೆ ಟೈಮೇ ಇಲ್ಲ ಗೈಸ್, ಹಂಗಾಗ್ಬಿಡಿದೆ. ಬೆಳಿಗ್ಗೆ ಎದ್ದೇಳು, ಕೆಲಸ ಮಾಡು, ಜಿಮ್ಮಿಗೆ ಹೋಗು, ಅದೇ ಆಗ್ಬಿಡಿದೆ. ಸೊ ಈಗ ಫಸ್ಟ್ ಇದು ತೋರಿಸ್ಬಿಡ್ತೀನಿ ನೋಡಿ. ಫಸ್ಟ್ ಔಟ್ಫಿಟ್ ಇದು. ತಿಂತ ಮಾತಾಡೋಕೆ ನನಗೂ ಹಿಂಸೆ ಆಗುತ್ತೆ, ಅದಕ್ಕೆ ತಿಂದಾದ್ಮೇಲೆ ಮಾತಾಡ್ತೀನಿ, ಇಲ್ಲ ವಿಡಿಯೋ ಮಾಡಿದ್ಮೇಲೆ ತಿಂತೀನಿ. ಯಾವುದೇ ಔಟ್ಫಿಟ್ ಬೇಕಂದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಎಲ್ಲ ಲಿಂಕ್ಸು ನನ್ನ ಹತ್ರ ಇದೆ. ಈ ಥರ ಬರುತ್ತೆ ಇದು, ಆಯಿತಾ. ನೆಕ್ಕಿಗಿದು ಟೈ ಮಾಡುವಂಥದ್ದು ಈ ಥರ. ಇದು ಬ್ಯಾಕ್ಲೆಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮೀಡಿಯಮ್ ತೊಗೊಂಡಿದ್ದೆ, ಫುಲ್ಲು ಲೂಸ್ ಆಗ್ತಿತ್ತು. ಸ್ವಲ್ಪ ಇವಾಗ ಫಿಟ್ ಆಗಿದ್ದೀನಲ್ಲ, ಸೊ ಸ್ಮಾಲ್ ತೊಗೊಂಡೆ. ಇದು ಐ ಥಿಂಕ್ ನಿಮಗೆ ಜಸ್ಟ್ 400 rupees ಅನಿಸುತ್ತೆ. ಜಸ್ಟ್ ಅಂತ ಹೇಳಲ್ಲ, ಯಾರೋ ಲಾಸ್ಟ್ ವಿಡಿಯೋ ಹೇಳಿದರು ನಿಮಗೆ ಅದು ಜಸ್ಟ್ ಆಗಿರ್ಬೋದು, ಬಟ್ ನಮಗೆ ಅದು ತುಂಬಾ ದೊಡ್ಡ ಅಮೌಂಟು, ಜಸ್ಟ್ ಅಂತ ಹೇಳ್ಬೇಡಿ ಅಂತ. ಓಕೆ, ಇದು 400 rupees ಗೈಸ್. ನಾನು ನಿಮಗೋಸ್ಕರ ನಾನು ಅಂತಲ್ಲ, ನಮ್ಮ ವಿಡಿಯೋ ನೀವು ನೋಡ್ತೀರಾ, ಇಷ್ಟಪಡ್ತೀರಾ ಅಂತಂದ್ಮೇಲೆ ನಿಮಗೋಸ್ಕರ ನಾವು ಚೇಂಜ್ ಆಗಲೇಬೇಕಲ್ವ. ನಿಮ್ಗೆ ಹೇಗೆ ಬೇಕೋ ಹಾಗೆ ಅದೊಂದಾಯ್ತಾ. ಆಮೇಲೆ ಗೈಸ್, ಇದು ನಾನು ಝುಡಿಯೋದಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಇಲ್ಲಿ ನೋಡಿ 600 rupees. ಇದು ಝುಡಿಯೋದಲ್ಲಿ ತೊಗೊಂಡಿದ್ದು 600 rupees. ಮಸ್ತಾಗಿದೆ ಗುರು. ಇನ್ನೂ ಒಂದ್ಸಲಿ ಹಾಕಿಲ್ಲ. ಹಿಂಗೆ ಒಂದು ಶೋಲ್ಡರ್ ಕಟ್ಟಿದ, ಚೆನ್ನಾಗಿದೆ, ಬ್ಲ್ಯಾಕ್. ನಾನು ಇದನ್ನ ಈ ಬ್ಲ್ಯಾಕ್ ಇದೆಯಲ್ಲ, ಈ ಟಾಪಿಗೆ ಈ ಸ್ಕರ್ಟ್ನ ಮ್ಯಾಚ್ ಮಾಡೋಣ ಅಂತ ತೊಗೊಂಡೋಗ್ತಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ಗ್ರೇ ಚೆನ್ನಾಗಿರುತ್ತೆ. 600 rupees ಇದು ಒಂದು. ನೆಕ್ಸ್ಟ್ ಇದು ಏನಮ್ಮ ನಮ್ಮ ಬ್ರೀಜು ಎತ್ಕೊಂತಿದೆ, ನನ್ನ ಬಾಡ ಮರಿ, ಇದು ಜೀವ. ಇದು ನೋಡಿ ಆಯ್ತಿಲ್ಲ ಇರಮ್ಮ, ಅರೆ ಗಲಾಟೆ ಮಾಡಬಾರ್ದು ಬಂಗಾರ, ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸ್ಕರ್ಟ್ನ ನಾನು ಮಿಂತ್ರಾದಲ್ಲಿ ತೊಗೊಂಡಿದ್ದು ಗೈಸ್. ಚೆನ್ನಾಗಿದ್ಯಾ? ಇದು ನಿಮಗೆ ಐ ಥಿಂಕ್ 399 ಅನಿಸುತ್ತೆ, 400 rupees ಅನಿಸುತ್ತೆ ಇದು. ಆ್ಯಂಡ್ ಇದು ನಾನು ಮಿಂತ್ರದಲ್ಲಿ ತೊಗೊಂಡಿದ್ದು. ಈ ಡ್ರೆಸ್ದು ನೀವೇನಾದರೂ ಪ್ರೈಸ್ ಕೇಳಿದ್ರೆ ದೇವ್ರಾಣೆ ಶಾಕ್ ಆಗಿಬಿಡ್ತೀರ. ಏನು ಸಖತ್ತಾಗಿದೆ ಗೊತ್ತಾ ನೋಡಿ. ಇದು ಲೆಫ್ಟ್ ಕಟ್ಟಿದೆ, ಈ ಥರ ಇದು ಬರುತ್ತೆ ನೋಡಿ. ಇಲ್ಲಿ ಓಪನಿಂಗ್ ಇದೆ, ಇದು ಇಲ್ಲಿ ಕಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಇದು ನೀವು ಇದು ಅಡ್ಜಸ್ಟಬಲ್ಲು, ಬೇಕಂದ್ರೆ ತೆಗಿಬೋದು, ಇಲ್ಲಾಂದರೆ ರಿಮೂವ್ ಮಾಡ್ಬೋದು, ಬೇಕಂದರೆ ಇಟ್ಕೊಬೋದು. ಇದು ಪ್ರೈಸ್ ಬಂದುಬಿಟ್ಟು ಎಷ್ಟು ಹೇಳಿ, 400 rupees ಅಷ್ಟೇ ಎಲ್ಲ ಬಂಗಾರ. ಇದು ನಾನು ಮಿಂತ್ರದಲ್ಲಿ ತೊಗೊಂಡಿರುವಂತಹದ್ದು. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ ಮಿಂತ್ರದಲ್ಲೇ ತೊಗೊಂಡಿದ್ದು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಇದು ನೋಡಿ, ಅದರ ಬೀಚ್ ಹತ್ರ ಹಾಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಹಿಂಗೆ ಬರುತ್ತೆ, ವಿ ಶೇಪಲ್ಲಿದೆ ಇದು ಫ್ರಂಟಲ್ಲಿ. ಆ್ಯಂಡ್ ಹಿಂದೆ ಬ್ಯಾಕ್ಲೆಸ್ ಇದೆ. ಇದು ನಾನು ಅಲ್ಲಿ ಒಂದು 4 days ಇರೋದ್ರಿಂದ, ಅಂದರೆ 22, 23, 24, 25 4 days ಇರೋದ್ರಿಂದ
ಇಷ್ಟೆಲ್ಲ ತಗೊಂಡಿದ್ದೀನಿ. ಇದು ಅಷ್ಟೇ. ಆ್ಯಂಡ್ ಇದು ಲೆಫ್ಟಲ್ಲಿ ಕಟ್ ಆಗುತ್ತೆ, ಲೆಫ್ಟಲ್ಲಿ ಕಟ್ಟಿದೆ. ಸೊ ನನ್ನ ಹತ್ರ ಯಾವುದೇ ಥರ ಫೋಟೋಸ್ ಇಲ್ಲ ನಿಮಗೆ ಕಳ್ಸೋಕ್ಕೆ, ಹಾಕೋಕ್ಕೆ ಇಲ್ಲಿ ಲೆಫ್ಟ್ ರೈಟಲ್ಲಿ, ಬಟ್ ಹಿಂಗೆ ತೋರಿಸ್ತೀನಿ. ಇದು ನಿಮಗೆ 399 ರುಪೀಸ್, ಅಂದರೆ 400 ರುಪೀಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಮಿಂತ್ರದಲ್ಲೇ ತೊಗೊಂಡಿದ್ದು ಗೈಸ್ ನಾನು. ಬಟ್ ಇದು ಕೋಟ್ ಸೆಟ್ ಥರ ನೋಡಿ, ಸ್ಮಾಲಲ್ಲಿ ತೊಗೊಂಡಿದ್ದೀನಿ. ನಾನು ಏನೇನು ಔಟ್ಫಿಟ್ ತೋರಿಸಿದ್ದೀನಲ್ಲ ಎಲ್ಲ ಸ್ಮಾಲಲ್ಲೇ ಬೈ ಮಾಡಿರುವಂತಹದ್ದು ನಾನು. ನೋಡಿ, ಇದು ಮೇಲ್ಗಡೆದು, ಇದು ನಾನು ಏರ್ಪೋರ್ಟ್ ಲುಕ್ಕಿಗೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಕೆಳಗಡೆ. ನಾನು ಇದನ್ನು ತೊಗೊಬೇಕಾದ್ರೆ 799 ರುಪೀಸ್ ಇತ್ತು. ಬಟ್ ಇವಾಗ ನಿಮಗೆ ಜಸ್ಟ್ 599 ರುಪೀಸ್ಗಿದೆ. ಜಸ್ಟ್ ಬೇಡ ಸಾರಿ. ನೋಡಿ, ಇದು ನಾನು ತೊಗೊಂಡೋಗ ಈ ಡ್ರೆಸ್ಸು 799 ಇತ್ತು, ಬಟ್ ಇವಾಗ 599ಗಿದೆ. ತಗೊಳ್ಳಿ, ಇದು ನನ್ನ ಏರ್ಪೋರ್ಟ್ಗೆ ಹಾಕೊಳ್ಳೋ ಡ್ರೆಸ್. ಕಿಯಾ ಸೈಡ್ಗೆ ಹೋಗು ಮಗ್ನೆ, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಅಲ್ವಾ, ಅದಾಯ್ತಾ? ಅದಾದ್ಮೇಲೆ ಇದು ನಾನು ಇದು ನಮ್ಮ ಮಿಂತ್ರದಲ್ಲಿ ತೊಗೊಂಡಿದ್ದೆ ಗೈಸ್. ಇದು 499 ರುಪೀಸ್. ಇದು ಟಾಪ್, ಇದು ಬ್ಯಾಕ್ ಆಯ್ತಾ, ಇದು ಫ್ರಂಟ್. ಇದಕ್ಕೆ ಇದು ಸ್ಕರ್ಟ್ ಚೆನ್ನಾಗಿದೆಯಾ ಸ್ಕರ್ಟು ಗೈಸ್? ಎಲ್ಲ ಔಟ್ಫಿಟ್ಟು ನನ್ನ ಲಿಂಕ್ ಇದೆ, ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಚೆನ್ನಾಗಿದೆಯಾ? ಮತ್ತು ಇದು ಡಂಗ್ರೀಸ್ ಥರ. ಇದು ನೋಡಿ, ಇದು ಒಳಗಡೆ ಹಾಕೊಳ್ಳಬಹುದು, ಹಾಕೊಳ್ದೇನೆ ಇರ್ಬೋದು. ಬಟ್ ನಾನು ಇದಕ್ಕೆ ಹಾಕೊಳ್ಳೋಣ ಅಂತ ಹೇಳಿ ಈ ವೈಟ್ ಕಲರ್ ತಗೊಂಡಿದ್ದೀನಿ. ನೋಡಿ, ವೈಟು ಇದಕ್ಕೆ, ಇದು ಒಳಗಡೆ ಹಾಕೊಳ್ಳೋಣ, ಬ್ಲೂ ವೈಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಡಂಗ್ರೀಸ್ ಥರ ಇದು ಶಾರ್ಟ್ಸ್, ಟೈ ಮಾಡೋದು ಕೂಡ ಇದೆ ಮುಂದೆಗಡೆ. ಚೆನ್ನಾಗಿದೆ ಗೈಸ್. ಇದು ನಾನು ಮಿಂತ್ರದಲ್ಲೇ ತೊಗೊಂಡಿದ್ದು. ಐ ಥಿಂಕ್ ಇದು ಒರಿಜಿನಲ್ ಇದು 2000 ಇದೆ, ಬಟ್ ನಾನು ತೊಗೊಂಡಾಗ ಅದು 400 500 ಎಷ್ಟು, 400 500 ಅಷ್ಟೇ ಗೈಸ್. ಇದು ಟಂಗ್ರೀಸು, ಇದಕ್ಕೆ ಇದು ಮ್ಯಾಚ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಕೂಡ ನಾನು ಮಿಂತ್ರದಲ್ಲೇ ತೊಗೊಂಡಿರುವಂತಹದ್ದು. ನೋಡಿ, ಈ ಥರ. ಇದು ವಿ ಶೇಪಲ್ಲಿದೆ, ಸ್ವಲ್ಪ ಡೀಪ್ ಇದೆ. ಬಟ್ ಔಟ್ ಆಫ್ ಕಂಟ್ರಿಗೆ ಹೋದಾಗ ಗೊತ್ತಲ್ವಾ, ನಾನು ಯಾರ ಮಾತು ಕೇಳಲ್ಲ, ನನ್ನ ಇಷ್ಟ ಪ್ರಕಾರನೇ ನಾನು ಹಾಕೊಳ್ಳುವಂಥದ್ದು ಬಟ್ಟೆನ ಅಂತ. ಸೊ ಇದು ನೋಡಿ, ಇಷ್ಟು ಚೆನ್ನಾಗಿದೆ. 1 ಪೀಸ್ ಇದು. ಆ್ಯಂಡ್ ಇಲ್ಲಿ ನಿಮಗೆ ಜಿಪ್ ಕೂಡ ಆಪ್ಷನ್ ಇದೆ. ಸೊ ಇದು 300 ರುಪೀಸ್ ಅನ್ಸುತ್ತೆ ಮೋಸ್ಟ್ಲಿ, ನಂಗೆ ನೆನಪಿಲ್ಲ. ಅರೌಂಡ್ 400 ರುಪೀಸ್ ಒಳಗಡೆನೆ ಗೈಸ್. ಇದು ಪಿಂಕ್ ಕಲರ್ದು ಅದಾಯ್ತಾ? ಅದಾದ್ಮೇಲೆ ನೆಕ್ಸ್ಟು ಇದೊಂದು ತಗೊಂಡಿದ್ದೀನಿ. ನೋಡಿ, ಟಾಪ್ ಇದು ಟಾಪ್ ಈ ಥರ ಹಾಕೊಳ್ಳೋದು, ಬ್ಯಾಕ್ ಈ ಥರ ಬರುತ್ತೆ. ಇದಕ್ಕೆ ಸ್ಕರ್ಟ್ ಬಂದ್ಬಿಟ್ಟು ಇದು ಇಲ್ಲಿ ನೋಡಿ, ಇದು ಸ್ಕರ್ಟ್ ಇಲ್ಲಿ ಓಪನ್ ಇದೆ, ಚೆನ್ನಾಗಿದೆ. ಇದು ಸ್ಕರ್ಟ್ ಇಷ್ಟ ಆಯ್ತು ನನಗೆ. ಇದಕ್ಕೆ ಐ ಥಿಂಕ್ 500 ರುಪೀಸ್ ಅನ್ಸುತ್ತೆ. 500 ರುಪೀಸ್. ಮತ್ತು ಯಾವುದಕ್ಕೂ ಇರಲಿ ಅಂತ ಹೇಳಿ ಇದೊಂದು ತಗೊಂಡಿದ್ದೀನಿ. ಶರ್ಟ್ ಇದು ಸ್ಲೀವ್ಲೆಸ್ ಆದರೆ ಶರ್ಟ್. ಇದು ಚೆನ್ನಾಗಿದೆಯಾ? ಮಿಂತ್ರದಲ್ಲೇ ತಗೊಂಡಿದ್ದು. ಇದು 350 ರುಪೀಸ್, ಬಟ್ ಕ್ವಾಲಿಟಿ ಮಸ್ತಾಗಿದೆ. ಸೈಜ್ ಬಂದ್ಬಿಟ್ಟು ಸ್ಮಾಲ್. ಅದಕ್ಕೆ ನಾನು ಈ ಪ್ಯಾಂಟ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ, ಹಾಕೊಳ್ಳೋಣ ಅಂತ ಹೇಳಿ, ಎಕ್ಸ್ಟ್ರಾ ಒಂದು ಜೊತೆ ಇರಲಿ ಅಂತ ಹೇಳಿ. ಆಮೇಲೆ ಇಲ್ಲಿ ನೋಡಿ, ಇದು ಫುಲ್ಲು ನೀವರೆಗೂ ಬರುತ್ತೆ ಸಾಕ್ಸ್. ಇದು ನೀ ಸಾಕ್ಸ್ ವೈಟ್ ಕಲರ್. ಇದನ್ನೊಂದು ತಗೊಂಡಿದ್ದೀನಿ. ಇದನ್ನು ನಾನು ಮೀಶೋಲ್ಲಿ ಬೈ ಮಾಡಿದ್ದು ಗೈಸ್. ಅದಾದಮೇಲೆ ಇದು ನೋಡಿ, ಈ ಥರ ಟೈ ಮಾಡೋದು, ಕವರ್ ಆಗುತ್ತೆ. ಚೆನ್ನಾಗಿದೆಯಾ? ಲುಕಿಂಗ್ ಪ್ರಿಟಿನು. ಚೆನ್ನಾಗಿ. ಇದು ಗೋವಾದಲ್ಲಿ ತಗೊಂಡಿದ್ದೆ. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಿದ್ದೆ ಗೋವಾದಲ್ಲಿ ಹಾಕೋಣ ಅಂತ.
ಅವತ್ತು ನಂಗೆ ಯಾಕೋ ಸಿಕ್ಕಾಪಟ್ಟೆ ಟಮ್ಮಿ ಇದೆ, ನನಗೆ ಹೊಟ್ಟೆ ದಪ್ಪ ಅನಿಸ್ತಿತ್ತು, ಹಾಗಾಗಿ ಹಾಕಲಿಲ್ಲ. ಇದಕ್ಕೆ ಬಂದ್ಬಿಟ್ಟು ಇದು ವೈಟ್, ಇವೆರಡು ಗೋವಾದಲ್ಲೇ ತಗೊಂಡಿದ್ದು. ಐ ಥಿಂಕ್ ಇದು ಅರೌಂಡ್ 400 rupees. ಶಾರ್ಟ್ಸು ಕೂಡ 350 ಸಮಥಿಂಗ್ ಅನಿಸುತ್ತೆ. ಅದಾದಮೇಲೆ ಇದು ಟೀ ಶರ್ಟ್ ಮೀಶೋದಲ್ಲಿ ತಗೊಂಡಿದ್ದು 300 rupees. ಅಲ್ಲಿ ಹೋದಾಗ ಹಾಕ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ನಾನು ಇಲ್ಲಿ ಯಾವುದೇ ಥರ ಶಾರ್ಟ್ಸ್ ಏನು ಇನ್ನೂ ಬೈ ಮಾಡಿಲ್ಲ, ಆರ್ಡ್ರ್ ಮಾಡಿದ್ದೀನಿ, ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ನಾಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದೊಂದು ಟೀ ಶರ್ಟು. ಅದಾದಮೇಲೆ ಇದು ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್. ನಾನು ಅವತ್ತು ಎಮರ್ಜೆನ್ಸಿಗೆ ನಂಗೆ ಯಾವುದೂ ಸಿಕ್ಕೇ ಇಲ್ಲ ಆಯಿತಾ, ಅದಕ್ಕೆ ಇದನ್ನು ನಾನು ಇದಕ್ಕೆ ಶ್ರೀಲಂಕಾಗಂತ ತೊಗೊಂಡಿದ್ದು. ಸೇಮ್ ಇದು ಅಷ್ಟೇ 400 rupees. ಅದಾದ್ಮೇಲೆ ನೆಕ್ಸ್ಟ್ ಇದೊಂದು ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಯಾವುದಕ್ಕೂ ಇರಲಿ ಅಂತ ಹೇಳಿ, ಬ್ಲ್ಯಾಕ್ ಕಲರ್ದು ಟೀ ಟಾಪ್ ಥರ. ಅದಾದಮೇಲೆ ಗೈಸ್ ಏನು ಗೊತ್ತಾ, ನಾ ಆಫ್ಟರ್ ಲಾಂಗ್ ಟೈಮ್ ಬಿಕಿನಿ ಹಾಕೋಣ ಅಂತ ಹೇಳಿ ಬಿಕಿನಿ ತಗೊಂಡು ಹೋಗ್ತಾ ಇದ್ದೀನಿ. ಬಿಕಿನಿ ಹಾಕ್ತೀರಾ ಅಲ್ವಾ ನನಗೆ ಗೊತ್ತಿಲ್ಲ, ಬಟ್ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ನಾನು ಯಾರಿಗೂ ಕೇರ್ ಮಾಡಲ್ಲ. ನನ್ನ ಲೈಫ್ ನಾನು ಹೇಗಿರಬೇಕು, ನಾನು ಹೇಗೆ ನೋಡ್ಕೊಬೇಕು ನನಗೆ ಗೊತ್ತು. ಬೆಂಗಳೂರಲ್ಲಿ ಯಾವ ಥರ ಬಟ್ಟೆ ಹಾಕಬೇಕು, ಔಟ್ ಆಫ್ ಕಂಟ್ರಿಗೆ ಹೋದಾಗ ಯಾವ ಥರ ಹಾಕಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಸುಮ್ಮನೆ ದೊಡ್ಡದಾಗಿ ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ನನಗೆ ಇಷ್ಟ ಆಗಲ್ಲ. ನಾನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಬಿಕಿನಿ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಕ್ತೀನೋ ಅಲ್ವಾ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಇದು ಹಿಪ್ಪಿಗೆ ಇದು ಟೈ ಮಾಡೋ ಆಪ್ಷನ್ಸ್ ಇದೆ, ಅದನ್ನ ಹಾಕ್ತೀನಿ, ಡೋಂಟ್ ವರಿ. ಅದಾದಮೇಲೆ ಇದೇನಪ್ಪ 4 ಜೊತೆಗೆ ಇಷ್ಟು ತೊಗೊಂಡು 4 ದಿನಕ್ಕೆ ಇಷ್ಟು ತೊಗೊಂಡು ಹೋಗ್ತಿದ್ದಾಳೆ ಅಂತ ಅಂದ್ಕೊಂಬಿಡಿ, ಹುಡುಗಿರಿಗೆ ಗೊತ್ತು ಒಂದು ದಿನಕ್ಕೆ ಎಷ್ಟು ತೊಗೊತೀವಿ ಅಂತ. ಆ್ಯಂಡ್ ಇದೊಂದು ಫೈನಲ್ ಗೈಸ್, ಇದು ನೋಡಿ ಫ್ರಂಟಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ಹಿಂದೆ ಫುಲ್ಲು ಬ್ಯಾಕ್ಲೆಸ್ಸು, ಬಟ್ ಇದೆಯಲ್ಲ ಟೈಯಿಂಗ್ ಆಪ್ಷನ್ ಇದೆಯಲ್ಲ, ಇದೆಲ್ಲ ನೀಟಾಗಿ ಇಲ್ಲಿ ಕಟ್ಕೊಬೇಕು. ಹಿಂಗೆ ನಾವು ಲೇಸ್ ಕಟ್ತೀವಲ್ಲ ಆ ಥರ ಬರುತ್ತೆ. ಅದಾದಮೇಲೆ ಇದು ಗೊತ್ತಲ್ಲ ನಾರ್ಮಲ್ ನೈಟ್ ಶೂಟ್ ಥರ ಹಾಕ್ಕೊಳ್ಳೋದು, ಸ್ನಾನ ಮಾಡಿದ ತಕ್ಷಣ ಹಾಕ್ಕೊಳ್ಳೋದು ಬರುತ್ತಲ್ಲ ಹಿಂಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದನ್ನ ನಾನು ಮಾಲ್ಡೀವ್ಸ್ಗೆ ಹೋಗ್ಬೇಕಾದ್ರೆ ತಗೊಂಡಿದ್ದು, ಬಟ್ ಹಾಕೇ ಇರಲಿಲ್ಲ. ಇದು ನಾನು ಅರ್ಬ್ಯಾನಿಕಲ್ಲಿ ಬೈ ಮಾಡಿದ್ದ ಆಗಲೇ, ಇದು ಒಂದು 3,000 4,000 ಅನಿಸುತ್ತೆ ಇದು. ಸೊ ಇಷ್ಟು ಗೈಸ್, ಇಷ್ಟು ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಸದ್ಯಕ್ಕೆ. ಇಷ್ಟು ಶಾಪಿಂಗ್ ಮಾಡಿರುವಂಥ ಅದು ನಾನು ಆಯಿತಾ. ಸೊ ಇಷ್ಟಕ್ಕೆ ಎಷ್ಟು 1000 ಆಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟು ಔಟ್ಫಿಟ್ಟಲ್ಲಿ ನಿಮ್ಗೆ ಅದೇ ಥರ ಲಿಂಕ್ ಬೇಕು ಅಂತ ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಳಿಸ್ತೀನಿ. ಸೊ ಇದು ಇವತ್ತಿನ ವ್ಲಾಗ್. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ನಾನು ಶ್ರೀಲಂಕಾ ಹೋಗೋಕ್ಕೆ ಪ್ಯಾಕಪ್ ಮಾಡ್ತೀನಿ, ಆವಾಗ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆವಾಗ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಆ ವ್ಲಾಗಿಗೆ ನಾನು ಇನ್ನು ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ಎಲ್ಲ ಆ್ಯಡ್ ಮಾಡಬೇಕು, ಜ್ಯುವೆಲರೀಸ್ ಎಲ್ಲ ಆ್ಯಡ್ ಮಾಡಬೇಕು. ಯಾವ್ಯಾವ ಜ್ಯುವೆಲರಿ ತೊಗೊಂಡು ಹೋಗ್ತಿದ್ದೀನಿ ಪ್ರತಿಯೊಂದು ಹೇಳ್ತೀನಿ.